ಇನ್ನು RSS ವಿಚಾರವಾಗಿ ಪ್ರಿಯಾಂಕ ಖರ್ಗೆ ಅವರು ಆಡಿರುವಂತಹ ಮಾತುಗಳು ಬಿಜೆಪಿ ನಾಯಕರ ಪಿತ್ತ ನೆತ್ತಿಗೆ ಇರುವಂತೆ ಮಾಡ್ತಾ ಇದೆ. ಅದರಲ್ಲೂ RSS ದೆವ್ವ ಇದ್ದಂತೆ ಅಂತ ಸಚಿವರು ಹೇಳಿದ್ರಲ್ಲ, ಇದಕ್ಕೆ BK ಹರಿಪ್ರಸಾದ್, ತಂಗಡಗಿ ಇವರೆಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳಿಗೆ ಕೇಸರಿ ಪಡೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇದೆ. ದೆವ್ವ ಯಾವುದು? ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. RSS ಇಲ್ಲ ಅಂದ್ರೆ ನಿಮ್ಮ ಇಡೀ ಕುಟುಂಬನೇ ಇರ್ತಾ ಇರಲಿಲ್ಲ. ತಲೆಹರಟೆ ಅಂತ ನಾವು ಕರೀತೇವೆ. ಕಾಂಗ್ರೆಸ್ ಬಿಜೆಪಿ ನಡುವಿನ RSS ವಿಚಾರಧಾರೆಯ ಯುದ್ಧ ಇಂದು ನಿನ್ನೆಯದಲ್ಲ, ಹಲವು ವರ್ಷಗಳಿಂದಲೂ ನಡೆದುಕೊಂಡು ಬರ್ತಿರುವ ವಾಗ್ಯುದ್ಧ. ನಿನ್ನೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ RSS ಕೆಣಕಿ ಮಾತಿನ ಕಾಳಗಕ್ಕೆ ವೇದಿಕೆ ಕಲ್ಪಿಸಿದ್ದಾರೆ. ನಿನ್ನೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಾತನಾಡಿದ್ದ ಪ್ರಿಯಾಂಕ್ ಖರ್ಗೆ, RSS ದೆವ್ವ ಇದ್ದಂತೆ, ಈ ಸಂಘಟನೆ ಮೊದಲು ನೋಂದಣಿಯಾಗಬೇಕು, ಅವರು ದೇಶದ ಬಾವುಟವನ್ನೇ ಹಾರಿಸಿಲ್ಲ ಅಂತೆಲ್ಲ ಗುಡುಗಿದ್ರು. ಬಿಜೆಪಿ ಮತ್ತು RSS ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬಂದ್ಕೊಡ್ತೀವಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗಿದೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ. ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ. ಬ್ಯಾಂಗ್ಳೂರ್ ಕ್ಲಬ್ ಗೊತ್ತಲ್ಲ ನಿಮಗೆ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಬಾಡಿ ಆಫ್ ಇಂಡಿವಿಜುವಲ್ಸ್. ದೇ ಕಮ್ ಅಂಡರ್ ದ ಟ್ಯಾಕ್ಸ್ ರೆಜಿಮ್, ದೇ ಕಮ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇವರು ಇಲ್ಲ, ನಾವು ಏನು ಕಟ್ಟಲು ಬೇಡ ಅಂತ ನಾನು ತಿಳ್ಕೊ. ಅವರು ಮೋಹನ್ ಭಾಗವತ್ ಅವರು ಹೇಳಿದ್ರು, ಪ್ರಿಯಾಂಕ ಅಂದರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಏನು ನಮಗೆ ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಇರಬೇಕು, ಆಗ್ತದೆ, ನಾನು ಮಾಡಿಸ್ತೀನಿ. ನಮ್ಮ ಹತ್ರ ಕಾನೂನಿದೆ. ನೀವೇ ಯೋಚನೆ ಮಾಡಿ, ಯಾವ ಸಂಘಟನೆ, RSS ಅಂತ ಸಂಘಟನೆ 52 ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ, ಅವರು ನಮಗೆ ದೇಶಭಕ್ತಿ ಇದು ಹೇಳ್ತಾರ, ಪಾಠ ಹೇಳ್ತಾರ. 52 years they did not hoist the Indian national flag. ಪ್ರಿಯಾಂಕ್ ಖರ್ಗೆ ಮಾತಿಗೆ ದನಿಗೂಡಿಸಿದ BK ಹರಿಪ್ರಸಾದ್, RSS ಅದೃಶ್ಯ ಸಂಘಟನೆ, ಇದನ್ನ ಗೋಸ್ಟ್ ಅಂತ ಹೇಳ್ಬೇಕಲ್ಲ, ತನ್ನ ಖಾತೆ ವಿವರಗಳನ್ನ ಕೊಡಲಿ ಅಂದ್ರು. ಶಿವರಾಜ್ ತಂಗಡಗಿ ಕೂಡ, ನಾವು ದೆವ್ವಕ್ಕೆ ಹೆದರಲ್ಲ, ಅದರ ನೆರಳಿಗಂಚ್ತೀವ, RSS ಮೇಲೆ ಮೊದಲು IT ದಾಳಿ ಆಗ್ಬೇಕು ಅಂತ ಕಿಡಿಕಾರಿದ್ರು. ಈಗ ಅದು ಅದೃಶ್ಯ. ಅವರೇ ಮೋಹನ್ ಭಾಗವತ್ ಸಾಹೇಬರು ಹೇಳಿದ್ದಾರೆ, ಇದು ನೋಂದಾವಣೆ ಆಗಿಲ್ಲದೆ ಇರತಕ್ಕಂಥ ಸಂಘಟನೆ ಅಂತ. ಆಗಿರೋ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಕರಿತೀರಿ? ಗೋಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಗೋಸ್ಟ್ ಆರ್ಗನೈಸೇಷನ್ ಅಂತ. ಈ ಗೋಸ್ಟ್ ರೈಟರ್ ಅಂತ ಇರ್ತಾರೆ, ಗೊತ್ತಾ ನಿಮಗೆ? ಯಾರ್ದೋ ಹೆಸರಲ್ಲಿ ಇನ್ಯಾರೋ ಬರೆದು ಕೊಡ್ತಾರೆ, ಅದನ್ನು ಓದ್ತಾರೆ, ಹಂಗೆ ನಡೀತಾ ಇದೆ. ಅವ್ರು ಹೇಳಿರೋದೇನು ತಪ್ಪೇನಿಲ್ಲ. ದೆವ್ವಕ್ಕೆ ಅಂಜಲಾರ್ದ ನೆರಳಿಗೆಲ್ಲರ ಅನಿಸ್ತೀವಿ ನಾವು. ಬಿಜೆಪಿಗೆ RSSಗೆ ಅಂಜಲಾರ್ದರು ಬಿಜೆಪಿಗೆ ಅಂಜೋದೈತೇನು? ನಾನು ಹೇಳಕತ್ತಿದ್ದು 100ಕ್ಕೆ 100 ಪ್ರಿಯಾಂಕರು ಒಳ್ಳೆ ಕ್ವಶನ್ ಅನ್ನು ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಬಿಜೆಪಿ ನಾಯಕರು ಕೆಂಡಾಕಾರಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. RSS ಇಲ್ಲ ಅಂದ್ರೆ ನೀವು ಇರ್ತಾ ಇರಲಿಲ್ಲ, ನಿಮ್ಮ ಇಡೀ ಕುಟುಂಬನೇ ಇರ್ತಾ ಇರಲಿಲ್ಲ, ಎಲ್ಲ ಒಂದು ಕಡೆ ದಿಕ್ಕಾಪಾಲಾಗ್ತಾ ಇದ್ರಿ. ಇದರ ಬಗ್ಗೆ ನೀವು ಬದಲು ನಿಮ್ಮ ಇತಿಹಾಸ, ನಿಮ್ಮ ಹಿಂದೆ ಪೂರ್ವಜರಿಗೆ ಆಗಿರ್ತಕ್ಕಂಥ ನೋವನ್ನು ನೀವು ಅರ್ಥ ಮಾಡಿಕೊಂಡು ಮಾತನಾಡೋದು ನಿಮಗೆ ಗೌರವ ತರ್ತದೆ. ಅದನ್ನು ಬಿಟ್ಟು ಇವತ್ತೇನು ಮಾತಾಡ್ತಾ ಇದ್ದೀರಿ, ಇದು ನಿಮಗೆ ಗೌರವ ಅಲ್ಲ. ಗ್ರಾಮೀಣ ಭಾಷೆಯಲ್ಲಿ ಹೇಳೋದಾದ್ರೆ ತಲೆಹರಟೆ ಅಂತ ನಾವು ಕರೀತೇವೆ. ತಲೆಹರಟೆ, ಯಾವನ್ ಬಿಡಪ್ಪ ತಲೆಹರಟೆ, ಬೇರೆ ಕೆಲಸ ಇಲ್ಲ, ಯಾವನ್ ಬಿಡಪ್ಪ ಮನುಷ್ಯ ಬರೋ ಉಡಾಫೆ, ಅವನು ಬೇರೆ ಕೆಲಸ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಗ್ರಾಮೀಣ ಭಾಷೆಯಲ್ಲಿ ಈ ರೀತಿ ಹೇಳ್ತಾರೆ. ಅವರ ತಲೆ ಯಾಕೆ ಇಷ್ಟೊಂದು ಕೆಟ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನೊಂದು
ಮಾತನ್ನು ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. RSS ಅಂತಕ್ಕಂಥದ್ದು ಒಂದು ಸಂಘಟನೆ. ಸಂದರ್ಭ ಬಂದಾಗ ನೀವು ಈ ದೇಶದ ಪರವಾಗಿದ್ದರೆ ಕಾಂಗ್ರೆಸ್ಗೂ ಕೂಡ ಅದು ಸಪೋರ್ಟ್ ಮಾಡ್ತದೆ. ಯಾಕೆಂದರೆ ದೇಶದ ಪರವಾಗಿರ್ತಕ್ಕಂಥವರು ಬೇಕವ್ರಿಗೆ. ಭಾರತೀಯ ಜನತಾ ಪಕ್ಷ ದೇಶದ ಪರವಾಗಿ ಕೆಲಸ ಮಾಡ್ತದೆ, ದೇಶ ಮೊದಲು ಅಂತ ಹೇಳ್ತದೆ. ಆ ಕಾರಣದಿಂದ ನಾವು ಅವರ ನೆರಳಿನಲ್ಲಿ ಇರ್ತಕ್ಕಂಥದ್ದು ಸರಿ. ಆದರೆ ಅವರು ದೆವ್ವದ ಸಂಘಟನೆ ಅಲ್ಲ, ಅದೊಂದು ದೇಶಭಕ್ತರ ಕೂಟ. ಅದನ್ನ ನೀವು ದೆವ್ವಕ್ಕೆ ಹೋಲಿಸಿದ್ದೀರಿ, ಆದರೆ ಅದು ದೆವ್ವ ಅಲ್ಲ. ದೇಶಭಕ್ತರ ಕೂಟ ಅಂದರೆ ಅದು ಭಕ್ತರ ಕೂಟ. ಕಾಂಗ್ರೆಸ್ಸನ್ನ ಯಾವಾಗಲೂ ಕೂಡ ಡೆವಿಲ್ಸ್ ವರ್ಕ್ಶಾಪ್ ಅಂತಾರೆ. ಡೆವಿಲ್ಸ್ ವರ್ಕ್ಶಾಪ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಗುಲಾಮರು ಯಾರಾದರೂ ಇದ್ರೆ ಈ ರೀತಿಯ ಮಾತುಗಳು ಬರ್ತವೆ ಅವರಿಗೆ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಪ್ರಿಯಾಂಕ್ ಮಾತು ಕೇಸರಿ ನಾಯಕರ ಕೋಪಾಗ್ನಿಗೆ ಗುರಿಯಾಗಿದೆ. RSS ಇತಿಹಾಸ ಹೇಳುತ್ತಾ ಒಬ್ಬೊಬ್ಬರು ಸಚಿವರ ಮೇಲೆ ಮುಗಿಬೀಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.